ಬ್ರೇಕ್ ಆದಮೇಲೆ ಮತ್ತೆ ಸ್ವಾಗತ. ಇವತ್ತು ಭಾರತ ಹಾಗೂ ಪಾಕಿಸ್ತಾನದ ಅಧಿಕಾರಿಗಳ ನಡುವೆ ಮಹತ್ವದ ಮಾತುಕತೆ ಇರೋದ್ರಿಂದಾಗಿ ಪ್ರಧಾನಿ ನರೇಂದ್ರ ಮೋದಿಯವರ ನಿವಾಸದಲ್ಲಿ ಮಹತ್ವದ ಮೀಟಿಂಗ್ ಹಮ್ಮಿಕೊಳ್ಳಲಾಗಿದೆ. ಪಾಕಿಸ್ತಾನದ ಜೊತೆಗೆ ಸೇನಾಧಿಕಾರಿಗಳ ಚರ್ಚೆ ಆಗೋದಕ್ಕಿಂತ ಮುಂಚೆ ಪ್ರಧಾನಿ ನರೇಂದ್ರ ಮೋದಿಯವರ ನಿವಾಸದಲ್ಲಿ ಸೇನಾಧಿಕಾರಿಗಳ ಚರ್ಚೆ ನಡೀತಾ ಇದೆ. ಡೈರೆಕ್ಟರ್ ಜನರಲ್ ಆಫ್ ಮಿಲಿಟರಿ ಆಪರೇಷನ್ ಸಭೆಗೂ ಮುಂಚೆ ಪ್ರಧಾನಿ ನರೇಂದ್ರ ಮೋದಿಯವರು ಅಧಿಕಾರಿಗಳ ಜೊತೆಯಲ್ಲಿ ಮಾತುಕತೆ ನಡೆಸ್ತಾ ಇದ್ದಾರೆ. ಮೂವರು ಸೇನಾ ಮುಖ್ಯಸ್ಥರ ಜೊತೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಮಾತುಕತೆ ನಡೆಸ್ತಾ ಇದ್ದಾರೆ. ಸಿಡಿಎಸ್ ಜನರಲ್ ಆಗಿರುವಂತಹ ಅನಿಲ್ ಚೌಹಾಣ್ ಅವರು ಕೂಡ ಈ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ದೆಹಲಿಯ 7ನೇ ಲೋಕ ಕಲ್ಯಾಣ ಮಾರ್ಗದ ನಿವಾಸದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಸಭೆ ನಡೆಸಿದ್ದಾರೆ. ಇನ್ನು ಈ ಸಭೆಯಲ್ಲಿ ಮಹತ್ವದ ಚರ್ಚೆಗಳಾಗ್ತಾ ಇದೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಪ್ರಮುಖವಾಗಿ ಈ ಸಭೆಯಲ್ಲಿ ಅಂದರೆ DGMOಗಳ ಏನು ಸಭೆ ನಡೆಯುತ್ತೆ, ಈ ಸಭೆಯಲ್ಲಿ ಯಾವ್ಯಾವ ಷರತ್ತುಗಳನ್ನು ಪಾಕಿಸ್ತಾನಕ್ಕೆ ವಿಧಿಸಬೇಕು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಮಾಡಲಾಗ್ತಾ ಇದೆ. ಯಾಕಂದರೆ ಪಾಕಿಸ್ತಾನಕ್ಕೆ ಈಗ ಷರತ್ತುಗಳನ್ನು ವಿಧಿಸೋದಕ್ಕೆ ಅಂತ ಮುಂದಾಗಬೇಕಾಗತ್ತೆ. ಅದು POK ಆಗುತ್ತಾ ಅಥವಾ ಆ್ಯಕ್ಟ್ ಆಫ್ ವಾರ್ ಅನ್ನುವಂತಹ ವಿಚಾರ, ಅಂದರೆ ಯಾವುದೇ ಒಂದು ಭಯೋತ್ಪಾದನೆ ಚಟುವಟಿಕೆಗಳನ್ನು ಯುದ್ಧ ಅಂತ ಪರಿಗಣಿಸಲಾಗುತ್ತೆ ಅನ್ನುವಂತಹ ಮಾತನ್ನು ಏನು ಹೇಳಿತು ಕೇಂದ್ರ ಸರ್ಕಾರ, ಅದಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಮಾತುಕತೆ ಆಗುತ್ತಾ, ಅಥವಾ ಪಾಕಿಸ್ತಾನದಲ್ಲಿ ಭಾರತಕ್ಕೆ ಬೇಕಾಗಿರುವಂತಹ ಮೋಸ್ಟ್ ವಾಂಟೆಡ್ ಭಯೋತ್ಪಾದಕರೇನಿದ್ದಾರೆ ಅವರನ್ನು ಹಸ್ತಾಂತರ ಮಾಡುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಷರತ್ತುಗಳನ್ನು ವಿಧಿಸುತ್ತಾ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಕಾದು ನೋಡಬೇಕಾಗತ್ತೆ. ಇದರ ಜೊತೆಗೆ ಸಿಂಧೂ ನದಿ ಒಪ್ಪಂದಕ್ಕೂ ಸಂಬಂಧಪಟ್ಟಂತೆ ಮಾತುಕತೆಗಳು ಆಗುವಂತಹ ಸಾಧ್ಯತೆ ಇದೆ. ಯಾಕಂದರೆ ಸಿಂಧೂ ಜಲ ಒಪ್ಪಂದ ರದ್ದು ಮಾಡಿದ್ದಕ್ಕೆ ಪಾಕಿಸ್ತಾನ ಒದ್ದಾಡಿತ್ತು. ಇದನ್ನು ಪುನರ್ ಆರಂಭ ಮಾಡಬೇಕು ಅನ್ನುವಂತಹ ಬೇಡಿಕೆ ಕೂಡ ಇದೆ. ಇದೇ ಕಾರಣಕ್ಕಾಗಿ ಯಾವ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಇವತ್ತು ಯಾವ್ಯಾವ ಷರತ್ತುಗಳನ್ನು ವಿಧಿಸುತ್ತೆ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಡೀ ದೇಶಕ್ಕೆ ಸಾಕಷ್ಟು ಕುತೂಹಲ ಇದೆ. ಈ ನಡುವೆ ಪ್ರಧಾನಿ ನರೇಂದ್ರ ಮೋದಿ ಅವರ ಜೊತೆಯಲ್ಲಿ 3 ಸೇನೆಯ ಮುಖ್ಯಸ್ಥರು, CDS ಜನರಲ್, ಅದೇ ರೀತಿಯಾಗಿ DGMOಗಳ ಜೊತೆಯಲ್ಲೂ ಕೂಡ ಪ್ರಧಾನಿ ನರೇಂದ್ರ ಮೋದಿಯವರು ಚರ್ಚೆ ಮಾಡ್ತಾ ಇದ್ದಾರೆ. ಇನ್ನು ಕೆಲವು ಕ್ಷಣಗಳಲ್ಲಿ ಕದನ ವಿರಾಮದ ಭವಿಷ್ಯ ನಿರ್ಧಾರವಾಗುತ್ತೆ. ಕದನ ವಿರಾಮ ಮುಂದುವರಿಸಬೇಕಾ ಇಲ್ಲ ಮತ್ತೆ ಯುದ್ಧ ಆರಂಭಿಸಬೇಕಾ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಆಗುತ್ತೆ. ಮಧ್ಯಾಹ್ನ 12 ಗಂಟೆಗೆ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಮಾತುಕತೆ ನಡೆಯುತ್ತೆ. ಹಾಟ್ಲೈನ್ ಮೂಲಕವಾಗಿ ಸಭೆ ನಡೆಸಲಿದ್ದಾರೆ DGMOಗಳು. ಹಾಟ್ಲೈನ್ ಮೂಲಕವಾಗಿ DGMOಗಳು ಸಭೆ ನಡೆಸಲಿದ್ದಾರೆ. ಈ ಸಭೆಯಲ್ಲಿ ಹಲವಾರು ಮಹತ್ತರ ವಿಚಾರಗಳು ಚರ್ಚೆ ಆಗುತ್ತೆ. ಯುದ್ಧ ಮುಂದುವರಿಯುತ್ತಾ ಅಥವಾ ಇಲ್ಲಿಗೆ ಸ್ಥಗಿತವಾಗುತ್ತಾ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗತ್ತೆ. ಪಾಕಿಸ್ತಾನ ಮತ್ತು ಭಾರತದ ನಡುವೆ ಒಂದು ಮಹತ್ವದ ಸಭೆ ಹಮ್ಮಿಕೊಳ್ಳಲಾಗ್ತಾ ಇದೆ. ಉಭಯ ದೇಶಗಳ ಸೇನಾಧಿಕಾರಿಗಳು ಮೀಟಿಂಗ್ ನಡೆಸಲಿದ್ದಾರೆ. ಭಾರತದ ಲೆಫ್ಟಿನೆಂಟ್ ಜನರಲ್ ರಾಜೀವ್ ಘಾಯ್ ಅವರು ಭಾಗಿಯಾಗ್ತಾರೆ. ಪಾಕಿಸ್ತಾನದ ಮೇಜರ್ ಜನರಲ್ ಕಾಶಿಫ್ ಅಬ್ದುಲ್ಲಾ ಅವರು ಮಾತುಕತೆ ನಡೆಸಲಿದ್ದಾರೆ. ಗಡಿಯಲ್ಲಿ ಉಂಟಾಗಿರುವಂತಹ ಉದ್ವಿಗ್ನ ಪರಿಸ್ಥಿತಿ ಕಡಿಮೆ ಮಾಡುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆಯಾಗುತ್ತೆ. ಇನ್ನು ಸಭೆಯಾದ ನಂತರ, ಅಂದರೆ ಈ ಸಭೆ ಏನು ನಡೆಯುತ್ತೆ, ಇದಾದ ನಂತರ ಕದನ ವಿರಾಮ ಗೊಂದಲಕ್ಕೆ ತೆರೆ ಬೀಳುತ್ತೆ. ಈಗಾಗಲೇ ಸೀಸ್ ಫೈರ್ ಘೋಷಣೆ ಮಾಡಲಾಗಿದೆ, ಕದನ ವಿರಾಮ ಘೋಷಣೆ ಮಾಡಲಾಗಿದೆ. ಈ ನಡುವೆ ಭಾರತ ಹಾಗೂ ಪಾಕಿಸ್ತಾನದ ನಡುವೆ ಕದನ ನಡೆಯಬೇಕಾ ಅಥವಾ ಬೇಡವಾ, ಅಂದರೆ ಮುಂದುವರಿಯುತ್ತಾ ಅಥವಾ ಇಲ್ವಾ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ DGMOಗಳ ಏನು ಸಭೆ ನಡೆಯುತ್ತೆ ಅದಾದ ನಂತರವಷ್ಟೇ ಎಲ್ಲ ಒಂದು ಗೊಂದಲಗಳಿಗೆ ತೆರೆ ಬೀಳುತ್ತೆ. ಇನ್ನು ಯುದ್ಧ ಮಾಡಬೇಕಾ ಅಥವಾ ಕೇವಲ ಈ ದಾಳಿಯನ್ನು ಮುಂದುವರಿಸ್ಕೊಂಡು ಹೋಗಬೇಕಾ, ಏನು ಎತ್ತ, ಈ ರೀತಿಯಾಗಿ ಸಾಕಷ್ಟು ಪ್ರಶ್ನೆಗಳಿದ್ದಾವೆ. ಮತ್ತೊಂದೆಡೆ ಭಾರತ ಏನೆಲ್ಲ ಒಂದು ಷರತ್ತುಗಳನ್ನು ವಿಧಿಸುತ್ತೆ ಅನ್ನುವಂಥದ್ದನ್ನು ಕೂಡ ಕಾದು ನೋಡಬೇಕಾಗತ್ತೆ. ಇನ್ನು ಸೇನಾಧಿಕಾರಿಗಳಿಂದ ಇವತ್ತು ಸುದ್ದಿಗೋಷ್ಠಿ ಕೂಡ ನಡೆಯುತ್ತೆ. ಮಧ್ಯಾಹ್ನ 2:30ಕ್ಕೆ ಭಾರತೀಯ ಸೇನೆ ಸುದ್ದಿಗೋಷ್ಠಿ ನಡೆಸುತ್ತೆ. ವಾಯುಸೇನೆ, ನೌಕಾಸೇನೆ ಮುಖ್ಯಸ್ಥರು ಸುದ್ದಿಗೋಷ್ಠಿ ಮಾಡಲಿದ್ದಾರೆ. ವಾಯುಸೇನೆ ಹಾಗೂ ನೌಕಾಸೇನೆಯ ಮುಖ್ಯಸ್ಥರು ಈ ಸುದ್ದಿಗೋಷ್ಠಿಯಲ್ಲಿ ಭಾಗಿಯಾಗಲಿದ್ದಾರೆ. ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಕದನ ವಿರಾಮಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ನೀಡುವಂತಹ ಸಾಧ್ಯತೆ ಇದೆ. ಹೀಗಾಗಿ ಸೇನಾಪಡೆಯ ಮುಖ್ಯಸ್ಥರ ಸುದ್ದಿಗೋಷ್ಠಿ ತೀವ್ರ ಕುತೂಹಲ ಮೂಡಿಸ್ತಾ ಇದೆ. ಏನೆಲ್ಲ ನಿರ್ಧಾರ ಕೈಗೊಳ್ತಾರೆ, ಅದೇ ರೀತಿಯಾಗಿ ಪಾಕಿಸ್ತಾನಕ್ಕೆ
ಏನೆಲ್ಲ ಒಂದು ಷರತ್ತುಗಳನ್ನು ವಿಧಿಸಲಾಗುತ್ತೆ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಕುತೂಹಲಗಳಿದ್ದಾವೆ. ಇದರ ಜೊತೆಗೆ ಸಿಂಧೂ ನದಿ ಒಪ್ಪಂದ ಮಾಡಿಕೊಳ್ಳಲಾಗುತ್ತಾ, ಅದನ್ನ ಮತ್ತೆ ರದ್ದುಪಡಿಸಲಾಗುತ್ತಾ, ಮುಂದುವರಿಸಲಾಗುತ್ತಾ ಅನ್ನುವಂತಹ ಪ್ರಶ್ನೆ ಒಂದೆಡೆ ಆದರೆ, ಮತ್ತೊಂದೆಡೆ ಪಾಕಿಸ್ತಾನಕ್ಕೆ ಪಾಠ ಕಲಿಸೋದಕ್ಕೆ ಏನೆಲ್ಲ ಷರತ್ತುಗಳನ್ನು ವಿಧಿಸಲಾಗುತ್ತೆ, ಒಂದು POK ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗಬಹುದು ಅನ್ನುವಂತಹ ಚರ್ಚೆಗಳಿದೆ. ಮತ್ತೊಂದೆಡೆ ಪಾಕಿಸ್ತಾನದಲ್ಲಿ ಇರುವಂತಹ ಭಯೋತ್ಪಾದಕರು, ಭಾರತಕ್ಕೆ ಬೇಕಾಗಿರುವಂತಹ ಮೋಸ್ಟ್ ವಾಂಟೆಡ್ ಟೆರರಿಸ್ಟ್ಗಳು, ಅವರನ್ನ ಭಾರತಕ್ಕೆ ಒಪ್ಪಿಸಬೇಕು ಅನ್ನುವಂತಹ ಒಂದು ಬೇಡಿಕೆ ಇಡಬಹುದು. ಅಥವಾ ಯಾವುದೇ ರೀತಿಯಾದಂತಹ ಭಯೋತ್ಪಾದನಾ ಚಟುವಟಿಕೆಗಳು, ಅದೇ ರೀತಿಯಾಗಿ ಭಯೋತ್ಪಾದಕರ ಒಂದು ದಾಳಿಗಳು, ಇದೆಲ್ಲವನ್ನು ಯುದ್ಧ ಅಂತ ಪರಿಗಣಿಸ್ತೀವಿ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಷರತ್ತುಗಳನ್ನು ವಿಧಿಸಬಹುದು. ಇನ್ನು ಅದೇ ರೀತಿಯಾಗಿ ಭಾರತಕ್ಕೆ ಒಳನುಸುಳುವಂತಹ ಭಯೋತ್ಪಾದಕರಿಗೆ ಫುಲ್ ಸ್ಟಾಪ್ ಇಡುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಷರತ್ತುಗಳನ್ನು ವಿಧಿಸಬಹುದು ಅನ್ನುವಂತಹ ಮಾತುಗಳು ಕೇಳಿಬರ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನನ್ನ ಕಲೀಗ್ ನೀತಿ ಅವರು. ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನೀತಿ, ಇಡೀ ದೇಶಕ್ಕೆ ಇವತ್ತು ಸಾಕಷ್ಟು ಕುತೂಹಲ ಕಾಡ್ತಾ ಇದೆ. ಯಾಕಂದರೆ ಈವರೆಗೆ ಯುದ್ಧ ಮಾಡಿದ್ದಾಯಿತು, ಪಾಕಿಸ್ತಾನದ ಜೊತೆಗೆ ಹೋರಾಟ ಮಾಡಿದ್ದಾಯಿತು, ಈ ನಡುವೆ ಭಾರತಕ್ಕೆ ಸಿಕ್ಕಿದ್ದೇನು ಅನ್ನುವಂತಹ ಪ್ರಶ್ನೆ ಎಲ್ಲರನ್ನ ಕಾಡ್ತಾ ಇದೆ. ಯಾಕಂದರೆ ಯಾವ IMF ಪಾಕಿಸ್ತಾನಕ್ಕೆ ದುಡ್ಡೇ ಕೊಡೋದಿಲ್ಲ ಅಂತ ಹೇಳಿತ್ತು, ಆ IMF ಈ ಒಂದು ಕದನದಿಂದಾಗಿ 19,000 ಕೋಟಿ ಪಾಕಿಸ್ತಾನಕ್ಕೆ ಕೊಡೋದಕ್ಕೆ ಒಪ್ಪಿಗೆ ಸೂಚಿಸಿತು. ಆದರೆ ಭಾರತಕ್ಕೆ ಏನು ಸಿಕ್ತು ಅನ್ನುವಂತಹ ಪ್ರಶ್ನೆ ಎಲ್ಲರನ್ನ ಕಾಡ್ತಾ ಇದೆ. ಈ ಒಂದು ಸಭೆಯನ್ನು ಯಾವ ರೀತಿಯಾಗಿ ನೋಡಬಹುದು, ಅದೇ ರೀತಿಯಾಗಿ ಯಾವೆಲ್ಲ ಷರತ್ತುಗಳನ್ನು ಭಾರತ ವಿಧಿಸಬಹುದು, ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದರೆ. ಸಂತೋಷ್, ಇವಾಗ ಯಾವ ರೀತಿಯಾದಂಥ ಸಿಚುವೇಶನ್ಸ್ ಇದೆ ಅನ್ನೋದನ್ನು ನಾವು ಮೊದಲಿಗೆ ಗಮನಿಸೋದಾದರೆ, ಬೆಳಗ್ಗೆಯಿಂದಲೂ ಯಾವುದೇ ರೀತಿಯ ಅಟ್ಯಾಕ್ಸ್ ಆಗಿರ್ಬೋದು, ಗುಂಡಿನ ದಾಳಿ ಆಗಿರ್ಬೋದು, ಇದು ಯಾವುದರ ಶಬ್ದನೂ ಕೇಳಿ ಬಂದಿಲ್ಲ ಅಥವಾ ಇದಕ್ಕೆ ಸಂಬಂಧಪಟ್ಟಂತೆ ವರದಿ ಆಗಿಲ್ಲ. ಜಮ್ಮು ಕಾಶ್ಮೀರ ಸೇರಿದಂತೆ ಏನು ನಮ್ಮ 4 ರಾಜ್ಯಗಳನ್ನು ಟಾರ್ಗೆಟ್ ಮಾಡ್ಕೊಂಡಿದ್ರು, ಆ 4 ರಾಜ್ಯಗಳಲ್ಲಿ ಸದ್ಯದ ಪರಿಸ್ಥಿತಿ ಸುಧಾರಿಸಿಕೊಂಡಿದೆ, ಸಹಜ ಸ್ಥಿತಿಯತ್ತ ತೆರಳ್ತಾ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಇದು ಇವತ್ತಿನ ಬೆಳಗಿನವರೆಗಿನ ಅಪ್ಡೇಟ್ ಆಗಿದೆ. ಇನ್ನೊಂದು ಕಡೆಯಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ಸ್ಗಳು ನಿರಂತರವಾಗಿ ನಡ್ಕೊಂಡು ಬರ್ತಾ ಇರೋದು. ಪ್ರಧಾನಿ ನರೇಂದ್ರ ಮೋದಿ ಅವರ ನಿವಾಸದಲ್ಲಿ ಈಗಲೂ ಸುಮಾರು 1 ಗಂಟೆಯಿಂದಲೂ 3 ಸೇನೆಯ ಮುಖ್ಯಸ್ಥರ ಜೊತೆಗೆ ಮಾತುಕತೆ ನಡೆಸಲಾಗ್ತಾ ಇದೆ. ಇವತ್ತು ಎಲ್ರಿಗೂ ಗೊತ್ತಿರೋ ಹಾಗೆಯೇ 12 ಗಂಟೆಗೆ DGMOಗಳ ಮೀಟಿಂಗ್ ಇದೆ. ಭಾರತೀಯ ಸೇನೆಯ ಮುಖ್ಯಸ್ಥರು ಹಾಗೆ ಪಾಕಿಸ್ತಾನದ ಸೇನೆಯ ಮುಖ್ಯಸ್ಥರ ಜೊತೆಗೆ ಒಂದು ಮಹತ್ವವಾದಂಥ ಮೀಟಿಂಗ್ ಇರೋದು. ಈ ಮೀಟಿಂಗ್ನ ಉದ್ದೇಶ ಏನಾಗಿತ್ತು ಅಂತಂದ್ರೆ, ಮೊದಲಿಗೆ ಕದನ ವಿರಾಮವನ್ನು ಘೋಷಣೆ ಮಾಡ್ತೀವಿ ಅಂತ ಹೇಳಿ ಡೊನಾಲ್ಡ್ ಟ್ರಂಪ್ ಮುಖಾಂತರವಾಗಿ ಕದನ ವಿರಾಮವನ್ನು ಘೋಷಣೆಯನ್ನು ಮಾಡಲಾಗತ್ತೆ. ಮಾಡಿದ ಕೆಲವು ಗಂಟೆಗಳಲ್ಲಿ ಮತ್ತೆ ಅಟ್ಯಾಕ್ ಅನ್ನ ಪಾಕಿಸ್ತಾನ ಮಾಡುತ್ತೆ. ಸೊ ಅಲ್ಲಿಗೆ ದೇಶದ ಜನತೆಗೂ ಕೂಡ ಒಂದು ಗೊಂದಲ ಇದೆ, ಇಲ್ಲಿ ಕದನ ವಿರಾಮ ಆಗಿದೆಯೋ ಅಥವಾ ಆಗಿಲ್ವೋ, ಈಗ ಸದ್ಯದ ಪರಿಸ್ಥಿತಿ ಏನು, ನಾವು ಯುದ್ಧ ಮಾಡ್ತಾ ಇದ್ದೀವಾ ಅಥವಾ ಯುದ್ಧ ಮಾಡ್ತಾ ಇಲ್ವಾ, ಯುದ್ಧ ಮಾಡಬೇಕಾ ಅಥವಾ ಮಾಡಬಾರ್ದಾ, ನಮ್ಮ ಭಾರತದ ನಿಲುವು ಏನು ಅನ್ನೋದೊಂದು ಪ್ರಶ್ನೆ ಸಹಜವಾಗಿ ಎಲ್ರಿಗೂ ಇರೋದು. ಸೊ ಇದಕ್ಕೆ ಸಂಬಂಧಪಟ್ಟಂತೆಗೆ ಇದೀಗ DGMO ಮೀಟಿಂಗ್ಗಳಿಗಿದೆ. ಸೊ ಮೊದಲಿಗೆ ಪಾಕಿಸ್ತಾನ ಅಮೆರಿಕದ ಕಾಲಿಟ್ಕೊಳ್ಳುತ್ತೆ, ದಯವಿಟ್ಟು ಭಾರತದ ಜೊತೆಗೆ ಮಾತಾಡಿ ಕದನ ವಿರಾಮವನ್ನು ಘೋಷಣೆ ಮಾಡುವಂತೆ ಮಾಡಿ ಅಂತ. ಅದಕ್ಕೂ ಕೂಡ ರೀಸನ್ಸ್ಗಳಿದ್ವು. ಅದಕ್ಕೆ ಕಾರಣ ಏನು ಅಂತಂದರೆ, ಪಾಕಿಸ್ತಾನ ಅಂದಾಜು ಮಾಡಿರಲಿಲ್ಲ, ಊಹೆನೂ ಮಾಡಿರಲಿಲ್ಲ ಭಾರತ ಸೇನೆ ನಮ್ಮ ದೇಶದ ಯಾವ ಭಾಗದ ಒಳಗೆ ಬಂದು ಅಟ್ಯಾಕ್ ಮಾಡ್ಬೋದು, ಎಲ್ಲಿವರೆಗೂ ರೀಚ್ ಆಗ್ಬೋದು ಅನ್ನೋದನ್ನು ಪಾಕಿಸ್ತಾನ ಚಿಕ್ಕದಾಗಿ ಗೆಸ್ ಕೂಡ ಮಾಡಿರಲಿಲ್ಲ. ವಾಯು ಸೇನೆ, ವಾಯು ನೆಲೆ, ಅದರ ಜೊತೆಗೆ ಸೇರಿದಂತೆಗೆ ಪಾಕಿಸ್ತಾನದ ಮಿಲಿಟರಿಯ ಮುಖ್ಯಸ್ಥರ ನಿವಾಸದ ಪಕ್ಕದಲ್ಲೂ ಕೂಡ ಬ್ಲಾಸ್ಟ್ ಆಗತ್ತೆ. ಜೊತೆಗೆ ಪಾಕಿಸ್ತಾನದ ರಾಜಧಾನಿ ಅಂತ ಕರೆಸ್ಕೊಳ್ಳುವಂಥ ಪ್ಲೇಸಲ್ಲೂ ಕೂಡ ಬ್ಲಾಸ್ಟ್ ಆಗತ್ತೆ. ನಾವು ಅಣ್ವಸ್ತ್ರ ಇದೀವಿ, ಅದನ್ನ ಪ್ರಯೋಗ ಮಾಡ್ತೀವಿ, ಯಾವಾಗ ಬೇಕಾದರೂ ಹಾಕ್ತೀವಿ, ನಮ್ಮ ಹತ್ರ ಅಣ್ವಸ್ತ್ರ ಇದೆ, ಯಾವುದೇ ಕಾರಣಕ್ಕೂ ನಮ್ಮ ಜೊತೆಗೆ ನೀವು ಫೈಟಿಗೆ ಬರಬೇಡಿ ಅಂತ ಹೆದರಿಸ್ತಿದ್ದಂಥ ಪಾಕಿಸ್ತಾನಕ್ಕೆ ಅಣ್ವಸ್ತ್ರ ಇದ್ದಂಥ ಕೆಲವು ದೂರದಲ್ಲೂ ಕೂಡ ಬ್ಲಾಸ್ಟ್ ಆಗಿದೆ ಅನ್ನೋದು ಗೊತ್ತಾಗತ್ತೆ. ಅದರ ಜೊತೆಗೆ ಅಲ್ಲಿನ ರಾ ಇಂಟೆಲಿಜೆನ್ಸ್ ಹೇಳೋ ಪ್ರಕಾರ ಭಾರತ ಹೀಗೆ ಬಿಟ್ರೆ ಅಣ್ವಸ್ತ್ರ ಇರುವಂಥ ಬೆಟ್ಟಕ್ಕೂ ಕೂಡ ಟಾರ್ಗೆಟ್ ಮಾಡ್ತಾರೆ ಅಂತ ವಿಷಯ ಗೊತ್ತಾಗ್ತಾ ಇದ್ದ ಹಾಗೇನೆ ಪಾಕಿಸ್ತಾನಕ್ಕೆ ಆತಂಕ ಶುರು ಆಗ್ಬಿಡುತ್ತೆ. ಇದನ್ನು ಹೀಗೆ ಬಿಟ್ರೆ ಸಮಸ್ಯೆ ಆಗುತ್ತೆ, ಇದನ್ನ ಬಗೆಹರಿಸ್ಕೊಳ್ಳೇಬೇಕಾಗತ್ತೆ ಅಂತ. ಆ ಕಾರಣಕ್ಕಾಗಿ ನೇರವಾಗಿ ನಮ್ಮ DGMO ಜೊತೆಗೆ ಮಾತುಕತೆಗೆ ಬರ್ತಾರೆ. ಸೊ ಇದನ್ನೆಲ್ಲ ಮಾಡಿದ ನಂತರವೂ ಕೂಡ ಪಾಕಿಸ್ತಾನ ಮೊಂಡಾಟವನ್ನು ಪ್ರದರ್ಶನ ಮಾಡುತ್ತೆ. ತನ್ನ ದೇಶದಲ್ಲಿ ನಿಂತ್ಕೊಂಡು ಪ್ರಧಾನಿ ಆದವರು, ಪಾಕಿಸ್ತಾನದ ಪ್ರಧಾನಿ, ನಾವು ಭಾರತಕ್ಕೆ ತಕ್ಕ ಉತ್ತರವನ್ನು ಕೊಟ್ಟಿದ್ದೀವಿ, ಭಾರತ ಹೆದರ್ಕೊಂಡು ಬಿಟ್ಟಿದೆ, ಭಾರತ ಮಂಡಿ ಊರು ಬಿಟ್ಟಿದೆ, ಭಾರತದ ಸೇನೆಯನ್ನು ನಾವು ಹಿಮ್ಮೆಟ್ಟಿಸಿ ಕಳಿಸಿದ್ದೀವಿ, ಭಾರತದ ಕ್ಷಿಪಣಿಗಳನ್ನು ನಾವು ಹೊಡೆದಾಕ್ಬಿಟ್ಟಿದ್ದೀವಿ, ರಫೇಲ್ ಯುದ್ಧ ವಿಮಾನವನ್ನು ಹೊಡೆದಾಕ್ಬಿಟ್ಟಿದ್ದೀವಿ, ಈ ಥರದ್ದೆಲ್ಲ ಸುಳ್ಳನ್ನ ಮೊಂಡುತನ ಪ್ರದರ್ಶನ ಮಾಡುತ್ತೆ, ಸಿಕ್ಕಾಪಟ್ಟಿ ಸುಳ್ಳು ಹೇಳುತ್ತೆ. ಸೊ ಇದು ಎಲ್ಲ ರಾಷ್ಟ್ರಗಳಿಗೂ ಕೂಡ ಗೊತ್ತಾಗುತ್ತೆ.
ಇಲ್ಲಿ ಪಾಕಿಸ್ತಾನ ಎಷ್ಟರ ಮಟ್ಟಿಗೆ ಸುಳ್ಳು ಹೇಳ್ತಾ ಇದೆ ಅಂತ. ಇದೆಲ್ಲ ಆದ ನಂತರ ನಿನ್ನೆ ನಮ್ಮಲ್ಲಿ ಒಂದು ಪ್ರೆಸ್ ಮೀಟ್ ನಡೆಯುತ್ತೆ. DGMO ರಾಜೀವ್ ಘಾಯ್ ಅವರ ನೇತೃತ್ವದಲ್ಲಿ ಈ ಪ್ರೆಸ್ ಮೀಟ್ ನಡೆಯುತ್ತೆ. ಈ ಪ್ರೆಸ್ ಮೀಟಲ್ಲಿ ಏನಾಯಿತು, ನಾವು ಏನು ಮಾಡಿದ್ವಿ, ಎಷ್ಟರ ಮಟ್ಟಿಗೆ ಅಟ್ಯಾಕ್ ಮಾಡಿದ್ವಿ, ಯಾಕೆ ಅವರು ಯುದ್ಧ ಬೇಡ ಅಂತ ಹೇಳ್ತಾ ಇದ್ದಾರೆ, ಕದನ ವಿರಾಮವನ್ನು ಘೋಷಣೆ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಇನ್ ಡೀಟೇಲ್ ಆಗಿ ಹೇಳ್ತಾರೆ. ನಾವು ಯಾವಾಗ ಪಾಕಿಸ್ತಾನದ ವಾಯುಸೇನೆಯನ್ನು ಉಡೀಸ್ ಮಾಡ್ತೀವೋ, 23 ನಿಮಿಷದಲ್ಲಿ 9 ವಾಯುನೆಲೆಯನ್ನು ಉಡೀಸ್ ಮಾಡ್ತೀವೋ, 100ಕ್ಕೂ ಹೆಚ್ಚು ಉಗ್ರರನ್ನ ಯಾವಾಗ ಉಡೀಸ್ ಮಾಡ್ತೀವೋ ಆತಂಕ ಶುರು ಆಗತ್ತೆ. ಇನ್ನೊಂದು ಕಡೆಯಲ್ಲಿ ವಾಟರ್ ಯುದ್ಧ ಅಂತ ಶುರು ಮಾಡ್ಕೊಂಡಿದ್ದೀವಿ. ಸಿಂಧೂ ನದಿ ನೀರನ್ನ ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ ಅಂತ ಹೇಳಿದ್ದೀವಿ. ಸೊ ಆಂತರಿಕವಾಗಿ ನಾವು ಯುದ್ಧ ಏನು ಮುಂದುವರಿಸ್ತಾ ಇದ್ವಿ ಅದನ್ನು ಮುಂದುವರಿಸ್ತೀವಿ. ಯಾವುದೇ ಷರತ್ತುಗಳಿರ್ಬೋದು, ಯಾವುದೇ ರೀತಿಯಾದಂಥ ಬೇಡಿಕೆ ಇರ್ಬೋದು, ಒಂದು ವೇಳೆ ಕದನ ವಿರಾಮ ಅಂತ ಹೇಳಿದ್ರು ಕೂಡ ಆಂತರಿಕವಾಗಿ ನಾವೇನು ಮಾಡಿದ್ವಿ, ರಾಜತಾಂತ್ರಿಕವಾಗಿ ನಾವು ಕೆಲವೊಂದಷ್ಟು ವಸ್ತುಗಳನ್ನು ತೆಗೆದುಕೊಳ್ಳೋದಿಲ್ಲ ಅಥವಾ ಕಳಿಸೋದಿಲ್ಲ ಅಥವಾ ಸಿಂಧೂ ನದಿಯನ್ನು ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ, ಏನೇನು ಹೇಳಿದ್ವೋ ಅದನ್ನು ಮಾತ್ರ ನಾವು ಹಾಗೆ ಏರಿಸ್ಕೊಂತೀವಿ, ಹಾಗೆ ಮುಂದುವರಿಸ್ತೀವಿ ಅಂತ ಹೇಳಿದಾಗ ಅಕ್ಷರಶಃ ಪಾಕಿಸ್ತಾನ ಪತ್ರಗುಟ್ಟು ಹೋಗುತ್ತೆ. ಸೊ ಆ ಕಾರಣಕ್ಕಾಗಿ ನಮ್ಮ DGMOಗಳಿಗೆ ಕರೆ ಮಾಡಿ ಒಂದು ಶಾಂತಿ ಒಪ್ಪಂದವನ್ನು ಯಾಕೆ ಮಾಡ್ಕೋಬಾರ್ದು, ಒಂದು ಕೂತು ಮಾತನಾಡುವ ಕೆಲಸವನ್ನು ಯಾಕೆ ಮಾಡಬಾರ್ದು ಅಂತ ಕೇಳ್ಕೊಳ್ತಾರೆ. ಇದು ಪಾಕಿಸ್ತಾನದ ಕಡೆಯಿಂದನೇ ಬರುತ್ತೆ. ಸೊ ಆ ಕಾರಣಕ್ಕಾಗಿ ಎರಡೂ ದೇಶದ ಹಿತದೃಷ್ಟಿಯಿಂದ, ಶಾಂತಿಯ ಹಿತದೃಷ್ಟಿಯಿಂದ ನಾವು ಮಾತುಕತೆಗೆ ಒಪ್ಕೊಂಡಿದ್ದೀವಿ ಅನ್ನೋದನ್ನ ನಮ್ಮ DGMO ರಾಘವ್ ಘಾಯ್ ಅವರು ಸ್ಪಷ್ಟಪಡಿಸಿದ್ದಾರೆ. ಇಲ್ಲಿ ಸ್ಪಷ್ಟವಾಗಿ ನಾವು ತಿಳ್ಕೊಳ್ಬೇಕಾಗಿರೋದು, ಪಾಕಿಸ್ತಾನ ಕೇಳ್ಕೊಂಡಿದ್ದಕ್ಕೆ ಮ್ಯೂಚುರಲ್ ಆಗಿ ಓಕೆ ಈ ಮಾತುಕತೆಯನ್ನ ನಡೆಸೋಣ ಅನ್ನೋದಷ್ಟನ್ನೇ ಇಲ್ಲಿವರೆಗೂ ಕನ್ಫರ್ಮ್ ಮಾಡಿರೋದು. ಈಗ 12 ಗಂಟೆಗೆ ಮೀಟಿಂಗ್ ಇದೆ. ಈ 12 ಗಂಟೆ ಮೀಟಿಂಗ್ ನಲ್ಲಿ ಏನ್ ಚರ್ಚೆ ಮಾಡ್ತಾರೆ, ಯಾವೆಲ್ಲ ವಿಚಾರಗಳನ್ನ ನಿರ್ಧಾರ ತೆಗೆದುಕೊಳ್ತಾರೆ. ಸಹಜವಾಗಿ ಎರಡೂ ದೇಶಗಳ ನಡುವೆ ಒಂದಷ್ಟು ಷರತ್ತುಗಳಂತೂ ಇದ್ದೇ ಇರುತ್ತೆ. ಏನೇನು ಷರತ್ತುಗಳನ್ನ ಹಾಕೊಳ್ತಾರೆ, ಆ ಷರತ್ತಿನ ನಂತರವೂ ಈ ಯುದ್ಧ ನಡಿಬೇಕಾ ಅಥವಾ ನಡಿಬಾರ್ದಾ, ಕದನ ವಿರಾಮವನ್ನ ಘೋಷಿಸಬೇಕಾ ಅಥವಾ ಮುಂದುವರಿಸಬೇಕಾ, ಸಿಂಧೂರ 2.0 ಮುಂದುವರಿಯುತ್ತಾ ಅಥವಾ ಮುಂದುವರಿಯಲ್ಲ, ಇದಕ್ಕೆ ಉತ್ತರ ಸಿಗಲಿದೆ. ಸೊ ಪಾಕಿಸ್ತಾನ ಇಲ್ಲೂ ಮೊಂಡಾಟವನ್ನ ಮುಂದುವರಿಸುತ್ತೆ ಅಂತಂದ್ರೆ, ಬಾಲ ಬಿಚ್ಚುತ್ತೆ ಅಂತಂದ್ರೆ ಖಂಡಿತವಾಗಿ ನಾವು ಹೋರಾಟವನ್ನ ಮಾಡಲೇಬೇಕಾಗತ್ತೆ, ಎಚ್ಚರಿಕೆಯನ್ನ ಕೊಡಲೇಬೇಕಾಗತ್ತೆ ಅಂತ ನಮ್ಮ ಸೇನೆ ಕೂಡ ಇಲ್ಲಿವರೆಗೂ ಹೇಳ್ಕೊಂಡು ಬಂದಿರೋದು. ಭಾರತ ಸರ್ಕಾರ ಕೂಡ ಫ್ರೀ ಹ್ಯಾಂಡ್ ಅನ್ನು ಕೊಟ್ಟಿದೆ. ನಿಮಗೆ ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಬೇಕು ಅಂತಂದ್ರೂ ಆ ನಿರ್ಧಾರವನ್ನ ತೆಗೆದುಕೊಳ್ಳಿ ಅಂತ. ಜಸ್ಟ್ ಈಗ ನಡೆಯೋದು ಮಾತುಕತೆಯ ನಂತರ ಏನ್ ನಿರ್ಧಾರವನ್ನ ಪ್ರಕಟಿಸ್ತಾರೆ ಅನ್ನೋದು ಇಲ್ಲಿ ಬಹಳ ಇಂಪಾರ್ಟೆಂಟ್ ಆಗತ್ತೆ. ಅಂದ್ರೆ ತಾತ್ಕಾಲಿಕವಾಗಿ ಯುದ್ಧ ವಿರಾಮ ಅಂತ ಹೇಳ್ತಾರೋ ಅಥವಾ ಸ್ವಲ್ಪ ದಿನಗಳ ಕಾಲ ಅಂತ ಹೇಳ್ತಾರೋ ಅಥವಾ ಈ ಕ್ಷಣದಿಂದ ಕದನ ವಿರಾಮ ಅಂತ ಹೇಳ್ಬಿಡ್ತಾರೋ, ಇಲ್ಲ ಈ ಮಾತುಕತೆ ಆಗಲ್ಲ ನಾವು ಇದನ್ನು ಮುಂದುವರಿಸ್ತೀವಿ ಅಂತ ಹೇಳ್ತಾರೋ, ಏನು ಹೇಳ್ತಾರೆ ಅಂತ. ಯಾಕಂದರೆ ಸುದೀರ್ಘವಾಗಿ ನಾವು 77 ವರ್ಷಗಳಿಂದ ನೋಡ್ಕೊಂಡು ಬರ್ತಾ ಇದ್ರು ಇದು ಬಗೆಹರಿಯದಂಥ ಸಮಸ್ಯೆ ಆಗಿದೆ. ಒಂದು ಮಾತುಕತೆ ಕೂತಿದ ತಕ್ಷಣ ಎಲ್ಲವೂ ನಮಗೆ ಶಾಶ್ವತವಾಗಿ ಅಥವಾ ತಾರ್ಕಿಕವಾಗಿ ಅಂತ್ಯ ಕಾಣುತ್ತೆ ಅಂತ ಖಂಡಿತವಾಗಿಯೂ ಅಲ್ಲ. ಆದರೆ ಸದ್ಯದ ಪರಿಸ್ಥಿತಿ ಏನಿದೆ, ಎರಡೂ ಕಡೆಯಲ್ಲೂ ಬಿಗಡಾಯಿಸಿರುವಂಥದ್ದು, ಎರಡೂ ಕಡೆಯಲ್ಲೂ ಯುದ್ಧದ ವಾತಾವರಣ ಇರುವಂಥದ್ದು, ಎರಡೂ ದೇಶದ ನಾಗರಿಕರಿಗೆ ಸಮಸ್ಯೆ ಆಗ್ತಾ ಇರೋದು. ಸೊ ಇದನ್ನ ಕಂಟ್ರೋಲ್ ಮಾಡುವಂತ ನಿಟ್ಟಿನಲ್ಲಿ ಒಂದು ಮಾತುಕತೆ ಇದೆ. ಆ ಮಾತುಕತೆಯ ನಿರ್ಧಾರಗಳಿಗೆ ಏನಾಗಿರುತ್ತೆ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಈಗ ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಅವರದೇ ನಿವಾಸದಲ್ಲಿ 3 ಸೇನೆಯ ಮುಖ್ಯಸ್ಥರುಗಳು ಮಾತುಕತೆಯನ್ನು ನಡೆಸ್ತಾ ಇದ್ದಾರೆ. ಇಲ್ಲೂ ಕೂಡ ನಾವೀಗ 12 ಗಂಟೆಗೆ ನಡೆಸುವಂತ ಮೀಟಿಂಗ್ ಏನಿದೆ, ಪಾಕಿಸ್ತಾನದ ಸೇನಾ ಮುಖ್ಯಸ್ಥರ ಜೊತೆಗೆ ನಡೆಸುವಂತ ಮೀಟಿಂಗ್ ಏನಿದೆ, ಆ ಮೀಟಿಂಗ್ ನಲ್ಲಿ ಏನ್ ಚರ್ಚಿಸಬೇಕು, ಯಾವೆಲ್ಲ ವಿಚಾರಗಳನ್ನ ಷರತ್ತಾಗಿ ಹೇಳಬೇಕು ಮತ್ತು ಪಾಕಿಸ್ತಾನದ ಕೆಲವು ವಿಚಾರಗಳನ್ನ ನಾವು ಯಾವ ರೀತಿಯಾಗಿ ಪ್ರಬಲವಾಗಿ ವಿರೋಧಿಸಬೇಕು, ಇದೆಲ್ಲದ್ರ ಬಗ್ಗೆ ಈಗ ಚರ್ಚೆ ಆಗ್ತಿದೆ. ಈ ಚರ್ಚೆಯಲ್ಲಿ ಒಂದು ನಿರ್ಧಾರವನ್ನು ತೆಗೆದುಕೊಂಡು ನಾವು ಏನು ನಿರ್ಧಾರ ತೆಗೆದುಕೊಳ್ತೀವಿ, ನಮ್ಮ ನಿಲುವು ಏನಿದೆ ಅದನ್ನು ಸ್ಪಷ್ಟವಾಗಿ ಪಾಕಿಸ್ತಾನಕ್ಕೆ ರವಾನೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈಗ ಮೀಟಿಂಗ್ ನಡೀತಾ ಇದೆ. ಸೊ ಹಾಗಾಗಿ 12 ಗಂಟೆ ಮೀಟಿಂಗ್ನಲ್ಲಿ ಏನಾಗುತ್ತೆ, ಅದಾದ ನಂತರದ ತೀರ್ಪು ಏನು ಅಥವಾ ಆದೇಶ ಏನು ಅನ್ನೋದನ್ನ ನೋಡಬೇಕಾಗತ್ತೆ ಸಂತೋಷ್. ಅಲ್ಲಿವರೆಗೂ ಈ ಯುದ್ಧ ವಿರಾಮ ಆಗಿರ್ಬೋದು ಅಥವಾ ಮುಂದುವರಿಕೆ ಆಗಿರ್ಬೋದು, ಇದ್ರ ಬಗ್ಗೆ ಒಂದು ಕ್ಲಾರಿಟಿ ಅನ್ನೋದು ಸಿಗಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಯಾಕಂದ್ರೆ ನಿನ್ನೆ ನಡೆದಂತ ಪ್ರೆಸ್ ಮೀಟ್ ಅಲ್ಲೂ ಅದನ್ನೇ ಹೇಳಲಾಗಿದೆ. ಎಲ್ಲಿವರೆಗೂ ಅವ್ರು ನಮ್ಮನ್ನ ಕಾಲ್ ಕಿರ್ಕೊಂಡು ಜಗಳಕ್ಕೆ ಬರ್ತಾರೋ, ಪ್ರಚೋದನೆ ಮಾಡ್ತಾರೋ, ಅಲ್ಲಿವರೆಗೂ ನಾವು ತಕ್ಕದಾದಂತ ಉತ್ತರ ಕೊಡುವಂತ ಕೆಲಸವನ್ನ ಮಾಡಿಯೇ ತೀರ್ತೀವಿ ಅನ್ನೋದನ್ನ ಹೇಳಲಾಗಿದೆ. ಧನ್ಯವಾದಗಳು ನೀತಿ, ನಿಮ್ಮೆಲ್ಲ ಮಾಹಿತಿಗೆ.